ಪಿಕ್ಚರು ಶೂಟಿಂಗ್ ನಡೆಯೋವಾಗಲೇ ಆವಾಗ ವಿಜಯ್ ಚಿತ್ರನಲ್ಲಿ ಒಂದು 3-4 ಪೇಜಿನ ಆರ್ಟಿಕಲ್ಲು ಎಲ್ಲ ಸ್ಟಿಲ್ಸ್ ಹಾಕ್ಬಿಟ್ಟು ತುಂಬ ಒಳ್ಳೆ ಆರ್ಟಿಕಲ್ ಬರೆದಿದ್ರು. ಅಂಬರೀಷ್ ಅವ್ರಿಗೆ ಹೋಲಿಸಿ ನನ್ನ ಬಗ್ಗೆ ಬರೆದುಬಿಟ್ಟಿದ್ರು. ಅಂಬರೀಷ್ ಅವ್ರು ಬಂದಿದ್ದು 71-72 ಹಾಗಲ್ವಾ, ನಾನು 78ಅಲ್ಲಿ ಇನ್ನೊಬ್ಬ ಅಂಬರೀಷ್ ಅನ್ನೋ ಥರ ಎಲ್ಲ ಬರೆದು ಮಾಡಿದರು ವಿಜಯ್ ಚಿತ್ರ ಆರ್ಟಿಕಲಲ್ಲಿ. ಏನು ಹೋಲಿಕೆ ಏನಿತ್ತು? ಹೋಲಿಕೆ ಏನಿಲ್ಲ, ಈ ಸಿನಿಮಾ ಬಗ್ಗೆ ಬರಿಬೇಕಲ್ಲ. ನಾನು ಅವಾಗ ಅಂಬರೀಷ್ ಅವ್ರ ಥರ ಕಾಣಿಸ್ತಿದ್ದೆ. ಸೊ ನನ್ನನ್ನು ಜೂನಿಯರ್ ಅಂಬರೀಷ್ ಅಂತ ಕೂಡ ಕರೆಯೋರು. ಸೊ ಹಾಗಾಗಿ ತುಂಬ ಕೂದಲಿತ್ತು, ತಲೆ ತುಂಬ. ಐ ಯೂಸ್ ಟು ರಿಸೆಂಬಲ್ ಅಂಬರೀಷ್ ಅವರು. ಸೊ ಹಾಗಾಗಿ ಆ ಹೋಲಿಕೆ ಇದೆ ಅನ್ನೋದನ್ನು ಬರೆದಿದ್ರು. ಅದರ್ವೈಸ್ ಆ ಸಿನಿಮಾ ಬಗ್ಗೆ ಲೇಖನ ಅಷ್ಟೇ, ಒಂದು ಸ್ಟಿಲ್ಸ್ ಎಲ್ಲ ಹಾಕಿ. ಯಾವುದೇ ಸಿನಿಮಾ ಬಂದರೂ ರೂಪತಾರ ಮತ್ತು ವಿಜಯ್ ಚಿತ್ರಲ್ಲಿ ಬರ್ತಿತ್ತಲ್ಲ, ಹಾಗೆ ಇದು ಬಂದಿತ್ತು. ಬಟ್ ಏನಾಯಿತು, ಅದು ಹಾಗೆ ಕಂಟಿನ್ಯೂ ಆಗಿ ನಾನು ಆಗಲೇ ಒಂದು ಸ್ವಲ್ಪ ಗಟ್ಟಿಯಾಗಿ ತಳ ಊರಬಹುದಿತ್ತು. ನಾವು ಎಲ್ಲ ಹಣೆ ಬರಹ ಅಲ್ಲ, ನಮ್ಮಪ್ಪ ಆಕ್ಸಿಡೆಂಟಲ್ಲಿ ಹೊಟ್ಟೋದ್ರು. ಈ ಪಿಕ್ಚರು ಶೂಟಿಂಗ್ ಸ್ವಲ್ಪ ಡಿಲೇ ಆಯಿತು. ಅವ್ರು ಆಕ್ಸಿಡೆಂಟಲ್ಲಿ ಹೋದಾಗ ಅವ್ರ ಕೆಲಸ ನನಗೆ ಬಂತು. ಈ ಮಾಹಿತಿನ ನಾನು ಬೇರೆ ಸಂದರ್ಭಗಳಲ್ಲಿ, ಬೇರೆ ಇಂಟರ್ವ್ಯೂಗಳಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಅವ್ರ ಕೆಲಸ ತೊಗೊಂಡೆ, ಟ್ರ್ಯಾಕ್ ಚೇಂಜ್ ಆಯಿತು. ಅದು ಗೌರ್ಮೆಂಟ್ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲೊಂದು ವರ್ಷ ಇದ್ದೆ. ಆನಂತರ ಬ್ಯಾಂಕ್ ಎಕ್ಸಾಮ್ ಬರೆದೆ. ಬ್ಯಾಂಕ್ ಎಕ್ಸಾಮಲ್ಲಿ ಸೆಲೆಕ್ಟ್ ಆದೆ, ಪಾಸ್ ಆದೆ. ಕೆನರಾ ಬ್ಯಾಂಕಲ್ಲಿ ನನಗೆ ಕೆಲಸ ಸಿಕ್ತು.